Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಷರತ್ತುಬದ್ಧ ಜಾಮೀನು. ಮಧ್ಯಂತರ ಜಾಮೀನಿಗೆ ಷರತ್ತು ವಿಧಿಸಿದಂತ ಕೋರ್ಟ್ ಮುಖ್ಯಮಂತ್ರಿ ಕಚೇರಿಗೆ ಭೇಟಿ ನೀಡಬಾರದು ಅನ್ನೋ ಕಂಡೀಷನ್ ಹಾಕಿದೆ. ಅಂದ್ರೆ ಯಾವುದೇ ಪವರ್ನ ಉಪಯೋಗಿಸೋ ಹಾಗಿಲ್ಲ. ಮುಖ್ಯಮಂತ್ರಿ ಕಚೇರಿಗೆ ಭೇಟಿ ನೀಡಬಾರದು. ಸರ್ಕಾರಿ ಕಡತಗಳಿಗೆ ಯಾವುದೇ ಫೈಲ್ಗಳಿಗೆ ಸೈನ್ ಮಾಡೋ ಹಾಗಿಲ್ಲ. ಯಾವುದೇ ಫೈಲ್ ಮೂವ್ ಮಾಡೋ ಹಾಗಿಲ್ಲ, ಸೈನ್ ಮಾಡೋ ಹಾಗಿಲ್ಲ, ಆಫೀಸಿಗೆ ಹೋಗೋ ಹಾಗಿಲ್ಲ. ಕೇಸ್ ಸಂಬಂಧ ಬಹಿರಂಗ ಹೇಳಿಕೆಯನ್ನ ಕೂಡ ನೀಡಬಾರದು. ಜೊತೆಗೆ ಸಾಕ್ಷ್ಯಗಳ ಜೊತೆ ಮಾತುಕತೆ ನಡೆಸಬಾರದು ಅನ್ನೋ ಒಂದಷ್ಟು ಕಂಡೀಷನ್ಸ್ ಹಾಕಿದೆ ಬೇಲ್ನಲ್ಲಿ. ದೆಹಲಿ ಸಿಎಂ ಕೇಜ್ರಿವಾಲ್ಗೆ ಷರತ್ತುಬದ್ಧ ಜಾಮೀನನ್ನ ನೀಡಿರೋದು. ಆ ಮೂಲಕ ಮಧ್ಯಂತರ ಜಾಮೀನಿಗೆ ಷರತ್ತು ವಿಧಿಸಿ ಕೋರ್ಟ್ ಆ ಜಾಮೀನನ್ನ ಕೊಟ್ಟಿದೆ. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಅನ್ನೋ ಆ ಪದವಿ ಏನಿದೆ, ಆ ಅಧಿಕಾರ ಏನಿದೆ, ಅದನ್ನ ಚಲಾಯಿಸೋ ಹಾಗಿಲ್ಲ. ಮುಖ್ಯಮಂತ್ರಿ ಕಚೇರಿಗೆ ಭೇಟಿನೇ ನೀಡೋ ಹಾಗಿಲ್ಲ ಫಸ್ಟ್ ಆಫ್ ಆಲ್. ಅದಾದ ನಂತರ ಯಾವುದೇ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಫೈಲ್ಗಳಿಗೆ ಸೈನ್ ಮಾಡೋ ಹಾಗಿಲ್ಲ ಅನ್ನೋದು. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಯಾವೆಲ್ಲ ಕಂಡೀಷನ್ಗಳನ್ನು ಹಾಕಲಾಗಿದೆ ಒಂದು ಬೇಲ್ ಕೊಡಬೇಕಾದ್ರೆ? ಅವಿನಾಶ್, ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈಗ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡಿದೆ. ಚುನಾವಣಾ ಪ್ರಚಾರಕ್ಕಾಗಿ ಜಾಮೀನು ಬೇಕು, ಪ್ರಚಾರ ನಡೆಸಬೇಕು, ನನಗೆ ಅದಕ್ಕಾಗಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಹಾಕಿದ್ರು. ಅದನ್ನ ಪುರಸ್ಕರಿಸುವಂತ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ. ಜೂನ್ 1ರವರೆಗೆ ದೆಹಲಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಚಾರ ನಡೆಸಬಹುದಾಗಿದೆ. ಇಲ್ಲಿ ಮುಖ್ಯವಾಗಿ ಜಾಮೀನು ನೀಡುವಂತಹ ವೇಳೆ ಸುಪ್ರೀಂ ಕೋರ್ಟ್ ಒಂದಷ್ಟು ಷರತ್ತುಗಳನ್ನು ಕೂಡ ವಿಧಿಸಿದೆ. ಅವರಿಗೆ ದೆಹಲಿ ಮುಖ್ಯಮಂತ್ರಿ ಕೂಡ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಿಎಂ ಕಚೇರಿಗೆ ಭೇಟಿಯನ್ನ ನೀಡಬಾರದು, ಕಡತಗಳಿಗೆ ಸಹಿ ಹಾಕಬಾರದು, ಮುಖ್ಯವಾಗಿ ಈ ಕೇಸ್ ಬಗ್ಗೆ ಮಾತನಾಡಬಾರದು ಬಹಿರಂಗವಾಗಿ ಅನ್ನುವಂಥದ್ದಕ್ಕೆ. ಚುನಾವಣೆ ಇದೆ, ಚುನಾವಣೆ ಸಂದರ್ಭದಲ್ಲಿ ಇದನ್ನ ಈ ಕೇಸ್ ನ ಬಳಕೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಬಹಿರಂಗವಾಗಿ ಮಾತನಾಡಬಾರದು ಅನ್ನುವಂಥದ್ದನ್ನ ಹೇಳಿದೆ ಸುಪ್ರೀಂ ಕೋರ್ಟ್. ಜೊತೆಗೆ ಸಾಕ್ಷ್ಯಗಳನ್ನ ಭೇಟಿ ಆಗಬಾರದು, ಅವ್ರ ಮೇಲೆ ಪ್ರಭಾವ ಬೀರುವಂತ ಕೆಲಸವನ್ನ ಮಾಡಬಾರದು ಅನ್ನುವಂಥದ್ದೊಂದು. ಇನ್ನು ಮುಖ್ಯವಾಗಿ 50,000 ಬಾಂಡ್ ನೀಡುವ ಮೂಲಕ ಜಾಮೀನು ಪಡೆಯಬಹುದು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಷರತ್ತುಗಳನ್ನ ಪೂರೈಸೋದಕ್ಕೆ ಒಂದಷ್ಟು ಸಮಯ ಹಿಡಿಬಹುದು. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಪ್ರತಿ ತಿಹಾರ್ ಜೈಲ್ ತಲುಪಬೇಕಾಗತ್ತೆ. ತಿಹಾರ್ ಜೈಲಿನಿಂದ ಅಲ್ಲಿ ಪ್ರೋಸೆಸ್ ಎಲ್ಲ, ಜಾಮೀನು ಪ್ರೋಸೆಸ್ ಅನ್ನ ಮುಗಿಸ್ಕೊಂಡು ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಿಂದ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಇವರು ದೆಹಲಿ ಮತ್ತೆ ಪಂಜಾಬ್ ನಲ್ಲಿ ಹೆಚ್ಚಿನ ಪ್ರಚಾರವನ್ನು ನಡೆಸುವಂತಹ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ಹರೀಶ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.